ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ತಾನೇ ದ್ವಿತೀಯ PUC ಫಲಿತಾಂಶ ಬಿಡುಗಡೆಯಾಗಿದೆ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇವತ್ತೇ ಟೈಮ್ ಟೇಬಲ್ ಎರಡನೇ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಎರಡನೇ ಟೈಮ್ ಟೇಬಲ್ ಅಂತಿಮ ವೇಳಾಪಟ್ಟಿ ಬಿಟ್ಟಿದ್ದಾರೆ. ಹಾಗಾದರೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಮುಂದೆ ಹೋಗೋಣ ಬನ್ನಿ. ಯಾವ ಡೇಟ್ ಅಂದು ಯಾವ ಒಂದು ವಿಷಯವನ್ನು ನಿಗದಿಪಡಿಸಿದ್ದಾರೆ ಅನ್ನೋದು ನೋಡೋಣ. ಏಪ್ರಿಲ್ ಮತ್ತು ಮೇ 2025 ದ್ವಿತೀಯ PUC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ 24/4/2025 ಗುರುವಾರದಂದು ಕನ್ನಡ ಮತ್ತು ಅರಬಿಕ್ ವಿಷಯ ಸಂಕೇತ ಗರಿಷ್ಠ 80 ಅಂಕಗಳು, ಅಂದರೆ 2:15 ಸಂಜೆ 4:30 2 ಗಂಟೆ 15 ನಿಮಿಷಗಳ ಕಾಲ ಪರೀಕ್ಷೆ ನಡೀತದೆ. ಅಂದರೆ 2:15 4:30 ಪರೀಕ್ಷೆ ನಡೀತದೆ. 25/4/2025 ಶುಕ್ರವಾರ ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ 3 ಸಬ್ಜೆಕ್ಟ್ಗಳು ನಡೀತದೆ. 26/4/2025 ಶನಿವಾರ ಇತಿಹಾಸ ಮತ್ತು ಭೌತಶಾಸ್ತ್ರ ಪರೀಕ್ಷೆ ನಡೀತಾ ಇದೆ. ನೆಕ್ಸ್ಟ್ 27/4/2025 ರಜಾ ದಿನ ಇರುತ್ತೆ. ನೆಕ್ಸ್ಟ್ 28/4/2025 ಸೋಮವಾರದಂದು ಭೂಗೋಳಶಾಸ್ತ್ರ, ಮನಂಶಾಸ್ತ್ರ, ರಾಸಾಯನಶಾಸ್ತ್ರ, ಓಕೆ, ಮೂಲ ಗಣಿತ ಇವೆಲ್ಲೂ ಕೂಡ ಪರೀಕ್ಷೆ ನಡೀತದೆ. ನೆಕ್ಸ್ಟ್ 29/4/2025 ಇಂಗ್ಲೀಷ್ ಪರೀಕ್ಷೆ ನಡೀತದೆ. ಇಂಗ್ಲೀಷ್ ಪರೀಕ್ಷೆ ಇರುತ್ತೆ. ಓಕೆ, 29/4/2025 ಇಂಗ್ಲೀಷ್ ಪರೀಕ್ಷೆ ನಡೀತದೆ. ನೆಕ್ಸ್ಟು 30/4/2025 ಬಸವ ಜಯಂತಿ ರಜಾ ದಿನ ಇರುತ್ತೆ. ನೆಕ್ಸ್ಟ್ 1/5/2025 ಗುರುವಾರ ಕಾರ್ಮಿಕರ ದಿನಾಚರಣೆ ಇರುತ್ತೆ. 2/5/2025 ಯಾವೆಲ್ಲ ಎಕ್ಸಾಮ್ ನಡೀತದೆ ಅಂದರೆ ಇಲ್ಲಿ ತರ್ಕಶಾಸ್ತ್ರ, ವ್ಯವಹಾರಾಧ್ಯಯನ, ಗಣಿತ, ಶಿಕ್ಷಣಶಾಸ್ತ್ರ, ಗೃಹ ವಿಜ್ಞಾನ ಇವೆಲ್ಲವೂ ಕೂಡ 2/5/2025 ಶುಕ್ರವಾರ ಪರೀಕ್ಷೆ ನಡೀತದೆ. ನೆಕ್ಸ್ಟು 3/5/2025 ಸಮಾಜಶಾಸ್ತ್ರ, ಭೂಗರ್ಭಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಈ ಎಲ್ಲ 4 ವಿಷಯಗಳಿಗೆ ಪರೀಕ್ಷೆ 3/5/2025 ಶನಿವಾರ ಪರೀಕ್ಷೆ ನಡೀತದೆ. ನೆಕ್ಸ್ಟ್ ಭಾನುವಾರ ರಜೆ. ನೆಕ್ಸ್ಟು 5/5/2025 ಅರ್ಥಶಾಸ್ತ್ರ ಪರೀಕ್ಷೆ ಸೋಮವಾರ ನಡೀತದೆ. ಹಾಗೆ 6/5/2025 ಮಂಗಳವಾರ ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಪರೀಕ್ಷೆ ನಡೀತದೆ. ಓಕೆ, ಇಷ್ಟು ಟೈಮ್ ಟೇಬಲ್ ನಿಮ್ಮದು ಅಂತಿಮ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಯಾಕಂದರೆ ದ್ವಿತೀಯ PUC ಫಲಿತಾಂಶದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಹಾಗಾದರೆ ಅವರಿಗೆ ಎರಡನೇ ಒಂದು ಅವಧಿಯ ಪರೀಕ್ಷೆಯ ಒಂದು ಅಂತಿಮ ವೇಳಾಪಟ್ಟಿ ಇಲ್ಲಿ ಬಿಡುಗಡೆ ಆಗಿದೆ. 8/4/2025 ಇವತ್ತೇ ಟೈಮ್ ಟೇಬಲ್ ಬಿಡುಗಡೆ ಆಗಿದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸಿ, ಹಾಗೆ ಇಂಗ್ಲೀಷ್ ಮೀಡಿಯಂ ಕೂಡ ಇಲ್ಲಿದೆ. ಸರಿಯಾಗಿ ನೀವು ನೋಡ್ಕೊಳ್ರಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.